ಮದೇದರ ಲಹರಿ ಮುಕ್ತ ಇಂಡಿಯಾ ಏಕದಿನ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ಹಬ್ಬ. ಅಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗಿ ನಾನು ಮೊತ್ತ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ನಮ್ಮ ರಾಷ್ಟ್ರ ಹಲವು ವರ್ಷಗಳ ಮುಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿಗಳು ಆಗಿರ್ತೇವೆ. ಯಾಕೆಂತ ಹೇಳಿದ್ರೆ, ನಾವು ಬಹಳ ಕಷ್ಟವನ್ನು ಅನುಭವಿಸುವಂತಹ ಸಂದರ್ಭ. ನಮಗೆ ಗಾಂಧೀಜಿಯವರು ಅದೇ ರೀತಿ ವಿವಿಧ ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ನೀಡಿ ನಮ್ಮನ್ನು ಸ್ವತಂತ್ರನಾಗಿ ಮಾಡಿದ್ದಾರೆ. ಆದರೂ ನಮ್ಮ ಜನರು ಲಹರಿ ಸೇವನೆಯಿಂದಾಗಿ ನಮಗೇನೆ ಬಹಳ ಉಪದ್ರವ ಮಾಡುವಂತಹ ಸಂದರ್ಭ. ಅಂತಹ ಸಂದರ್ಭದ ಅಲ್ಲಿ ಆಗಿರುತ್ತದೆ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವು ಎಲ್ಲರಿಗೆ ಮಾದರಿಯಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮ ಈ ಬದಿರಕದಲ್ಲಿ ನಡೆದು ಬರಲಿ, ಎಲ್ಲರಿಗೂ ಮಾದರಿಯಾಗಲಿ ಎಂದು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗಾಂಧೀಜಿಯವರ ಕನಸು ಅಂದರೆ ಶುಚಿತ್ವ ಭಾರತ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ನಾವೀಗಾಗಲೇ ಬದಿರಕ ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರದಲ್ಲಿ ಇರುವ ಸಂದರ್ಭ. ನಮ್ಮ ಟೌನು ಆದಷ್ಟು ಕ್ಲೀನಿನಲ್ಲಿ ಇದೆ. ಆದುದರಿಂದ ನಮಗೆ ಗಾಂಧೀಜಿಯವರ ಆಶೀರ್ವಾದ ಸದಾ ಇರ್ತದೆ. ಇನ್ನು ಮುಂದೆ ಬರುವಂತಹ ಜನಪ್ರತಿನಿಧಿಗಳು, ಭರಣ ಸಮಿತಿಯವರು ಇಂತಹ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೈ ಜೋಡಿಸಿಕೊಂಡು ಬರಲಿ. ಅದಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರವನ್ನು ನೀಡಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ.